ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಮಸ್ತು ಮಲೈಕ ಹಾಡು ಹಾಕ್ಕೊಂಡು ಚಿತ್ರಾನ್ನನು ವಿನಂತಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಇತ್ತ ಮೋಹನ ಯಾರಿದು ಇಷ್ಟೊತ್ತಿನಲ್ಲಿ ಇಷ್ಟೊಂದು ಸೌಂಡು ಕೊಟ್ಕೊಂಡು ಹಾಡು ಕೇಳ್ತವ್ರಲ್ಲ ಅಂತ ಅನ್ಕೊಂತಿರ್ತಾಳೆ. ಶಿವರಾಮೇಗೌಡ್ರಿಗೆ ಎಚ್ಚರಿಕೆ ಆಗುತ್ತೆ. ಮೋಹನ ಏನಿದು ಆಚೆ ಕಡೆ ಈ ಪಾಟಿ ಸೌಂಡು ಅಂತಾರೆ ಶಿವರಾಮೇಗೌಡ್ರು. ಅದು ಆವಾಗಲೇ ಟಿವಿ ನೋಡ್ತಿರ್ಬೇಕಾದ್ರೆ ಕರೆಂಟ್ ಹೋಗಿತ್ತು. ಈಗ ಕರೆಂಟ್ ಬಂದದೆ, ನಾನು ಟಿವಿ ಆಫ್ ಮಾಡ್ಬಿಟ್ಟು ಬರ್ತೀನಿ, ನೀವು ಮಲ್ಕೊಂಡಿರಿ ಅಂತ ಎದ್ದೆ ಆಚೆ ಬರ್ತಾಳೆ ಮೋಹನ. ಯಾರಿದು ಹಿಂಗ್ ಗಲಾಟೆ ಮಾಡ್ತಾವ್ರೆ ಅಂತ ಬಂದು ಟಿವಿ ರಿಮೋಟ್ ಎತ್ಕೊಂಡು ಆಫ್ ಮಾಡ್ತಾಳೆ ಮೋಹನ. ಈಶ್ವರಿ, ಎಲ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ ಮೋಹನ. ಅತ್ತೆ ನೀನು ಬಂದ, ಬಾರತೆ 2 ಸ್ಟೆಪ್ ಹಾಕೋಣ ಅಂತ ವಿನಂತಿ ಹೇಳ್ಕೊಂತಾಳೆ ಮೋಹನನ. ಬಿಡೆ ಕೈ, ಏನ್ ಆಟ ಆಡ್ತಾ ಇದ್ದೀರಾ? ಅಟ್ಟಿಯಲ್ಲಿ ಎಲ್ರು ಮಲ್ಗವ್ರೆ ಅಂಥದ್ರಲ್ಲಿ ಇಷ್ಟೊಂದು ಸೌಂಡ್ ಕೊಟ್ಕೊಂಡು ಕುಣಿತಾ ಇದ್ದೀರಲ್ಲ, ಅಷ್ಟು ಗೊತ್ತಾಗಕ್ಕಿಲ್ವೇ ಅಂತಾಳೆ ಮೋಹನ. ನೀವು ನೋಡ್ಕೊಂಡು ಕೂತಿದ್ದೀರಲ್ಲ, ನೀವಾದ್ರೂ ಹೇಳ್ಬೇಕು ತಾನೇ ಸಾವಿತ್ರಿ ಅಂತಾಳೆ ಮೋಹನ. ದೊಡವ ಯಾಕೆ ಹಿಂಗ್ ಕೂಗಾಡ್ತಾ ಇದ್ದಿ? ಇವಾಗ ಅಂಥದ್ದು ಏನಾಗೋಯ್ತೋ ಏನೋ, ಪಿಕ್ಚರ್ ನೋಡ್ಕೊ ಬಂದಿದ್ ಖುಷಿಗೆ ಕುಣಿಬೇಕು ಅನಿಸ್ತು, ಅದಕ್ಕೆ ಹಾಡಾಕ್ದೆ. ಅದನ್ನು ಮಾಡೋದು ಬೇಡವೆ, ಅದು ತಪ್ಪಯ್ಯ ಅಂತಾಳೆ ಚಿತ್ರ. ಈಗ ಯಾರು ಬೇಡ ಅಂದರೋ ಸೌಂಡ್ ಕಮ್ಮಿ ಕೊಟ್ಕೊಂಡು ಬೆಳಗಾನ ಕುಣಿರಿ ಅಂತಾಳೆ ಮೋಹನ. ಅತ್ತೆ ಈ ಹಾಡಿಗೆ ಕಮ್ಮಿ ಸೌಂಡ್ ಕೊಟ್ಕೊಂಡು ಹೆಂಗತ್ತೆ ಡ್ಯಾನ್ಸ್ ಮಾಡೋದು, ನೀನೇ ಹೇಳು ಅಂತಾಳೆ ವಿನಂತಿ. ಹಂಗನ್ಬಿಟ್ಟು ಮಲ್ಗಿರೋರ್ಗೆಲ್ಲ ಸೌಂಡ್ ಕೊಟ್ಕೊಂಡು ಕುಣಿದ್ರೆ ಅವ್ರಿಗೆಲ್ಲ ತೊಂದರೆ ಆಗಕ್ಕಿಲ್ವೇ? ಒಳಗಡೆ ನಿಮ್ಮ ಮಾವಯ್ಯ ಮಲ್ಗವ್ರೆ ಅಂತಾಳೆ ಮೋಹನ. ಅಲ್ಲ ದೊಡವ, ನಾವು ಯಾವತ್ತೋ ಹಿಂಗೆ ಆಡ್ತೀವಿ, ಅವ್ರು ಮಲ್ಗವ್ರೆ ಇವ್ರು ಮಲ್ಗವ್ರೆ ಅಂದರೆ ಹೆಂಗೆ ಹೇಳೋ ಅಂತಾಳೆ ಚಿತ್ರ. ನಿಮ್ಮನ್ನ ಕೇಳಬೇಡಿ, ಕುಣಿಬೇಡಿ ಅಂತ ಹೇಳ್ತಿದ್ದೇನೆ ನಾನು. ಸೌಂಡು ಕಮ್ಮಿ ಮಾಡಿ ಬೆಳಗಾನ ಕುಣೀರಿ, ಯಾರು ಬೇಡ ಅಂದವರು. ಅಲ್ಲ ಈಶ್ವರಿ, ನೀನು ಕುತ್ಕೊಂಡು ಈ ಕೆಲಸ ಮಾಡ್ತಾ ಇದೀಯಲ್ಲ, ನಿನ್ಗಿದ್ ಸರಿ ಅನಿಸ್ತೈತಾ ಅಂತ ಕೇಳ್ತಾಳೆ ಮೋಹನ. ಏನ್ ಮಾಡ್ತೀಯಕ್ಕ, ಸಣ್ಣ ಮಕ್ಳು ಎಷ್ಟು ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಳಕ್ಕಿಲ್ಲ ಅಂತವೆ ಅಂತಾಳೆ ಈಶ್ವರಿ. ಈ ಅಟ್ಟಿನಲ್ಲಿ ನಾನು ನನ್ನ ಮಕ್ಕಳು ಹೊಸ ಸಂತೋಷವಾಗಿದ್ರೆ ಅದ್ರನ್ನ ಯಾರು ಸಹಿಸಲ್ಲ. ಲೇ, ಸ್ವಲ್ಪ ಸೌಂಡು ಕಮ್ಮಿ ಕೊಟ್ಕೊಂಡು ಮಾಡ್ರೆ ಅದಕ್ಕೆ ನೀವು ಇನ್ನಾದ್ರೂ ನಿಮ್ಮ ಬಯಸ್ದಂಗೆ ಆಯ್ತಲ್ಲ ಅಂತ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಸಾವಿತ್ರಿ. ಶಿವರಾಮೇಗೌಡರು ಮಲ್ಕೊಂಡಿದ್ದವರು ಎದ್ದು ಬರ್ತಾರೆ ಹೊರಗಡೆಗೆ. ಒಟ್ನಲ್ಲಿ ನಮ್ಮ ವಿಷಯದಲ್ಲಿ, ನಮ್ಮ ಮಕ್ಳ ವಿಷಯದಲ್ಲಿ ಭೇದ ಭಾವನೆ ನೋಡೋದು ಅಂತಾಳೆ ಈಶ್ವರಿ. ಅಂದ್ರೆ ಇವರು ಬೇಕಂತಲೇ ಇದೆಲ್ಲ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ರಿಮೋಟ್ ಇಕ್ಬಿಟ್ಟು ಹೊರಟೋಗ್ತಾಳೆ ಮೋಹನ. ಮತ್ತೆ ವಿನಂತಿ ಇನ್ನೂ ಚಿತ್ರ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ತಾ ಇರ್ತಾರೆ ಶಿವರಾಮೇಗೌಡರು. ರೀ, ಅದು ಹಾಲಲ್ಲಿ ಟಿವಿ ಆನ್ ಆಗಿತ್ತಲ್ಲ, ಆಫ್ ಮಾಡ್ಬಿಡೋಣ ಅಂತ ಹೋಗಿದ್ದೆ ಅಂತಾಳೆ ಮೋಹನ. ಯಾಕೆ ಹೇಳ್ತಿದ್ಯಾ ಮೋಹನ ಅವ್ರನ್ನ ಅಂತ ಅಂದ್ಬಿಟ್ಟು ಹೋಗೋದಕ್ಕಂತ ಹೋಗ್ತಾರೆ ಶಿವರಾಮೇಗೌಡರು. ರೀ ಅಂತ ತಡಿತಾಳೆ ಮೋಹನ. ನಿಮ್ಮ ಕೈ ಮುಗಿತೀನಿ, ಸುಮ್ಕೆ ಇದ್ಬಿಡಿ, ಅವರೆಲ್ಲರೂ ಬೇಕಂತಾನೆ ಮಾಡ್ತಾವ್ರೆ, ಸ್ವಲ್ಪ ತಾಳ್ಮೆ ತಕೊಳ್ಳಿ. ಈಟೊತ್ತಿನಲ್ಲಿ ಜಗಳ ಶುರುವಾದರೆ ಅಕ್ಕಿಗೂಡು ಒಡ್ದಂಗಾಗ್ತದೆ, ಇದೊಂದು ವಿಚಾರದಲ್ಲಿ ಸ್ವಲ್ಪ ಮೌನವಾಗಿ ಇದ್ಬಿಡ್ರಿ ಅಂತ ಹೇಳಿ ಮೋಹನ ಬನ್ನಿ ಅಂತ ಕರ್ಕೊಂಡೋಗ್ತಾಳೆ ಶಿವರಾಮೇಗೌಡ್ರನ್ನ. ಇದು ಬೇಕಾಗಿದ್ದು ಅಂತೂ ಇಂತೂ ಗೌಡ ಊರ್ಕೊಂಡು ಹೋದ ಅಂತಾಳೆ ಮನಸ್ಸಿನಲ್ಲಿ ಈಶ್ವರಿ. ಶಿವರಾಮೇಗೌಡರು, ಗೋವಿಂದೇಗೌಡರು ಮತ್ತು ಭದ್ರೇಗೌಡರು ಮತ್ತು ಕ್ವಾಟ್ಲೆ ಎಲ್ಲ ಬಂದು ಡೈನಿಂಗ್ ಹಾಲಲ್ಲಿ ಕುತ್ಕೊತಾರೆ ಊಟಕ್ಕಂತ. ಚಂಪಾ, ಮೋಹನ ನೀರಟ್ಟಿ ಇಡ್ತಾ ಇರ್ತಾರೆ ಲೋಟದಲ್ಲಿ. ಏನಿದು ಬಾಡ್ನೆಸ್ರು ವಾಸನೆ ಬರ್ತದೆ? ಹ್ಞೂ ಅಣ್ಣ, ಬಾಡ್ನೆಸ್ರೆ ಅಂತಾರೆ ಗೋವಿಂದೇಗೌಡರು. ಏನು ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರೇ? ಸೋಮವಾರ ನಮ್ಮ ಅಟ್ಟಿನಾಗೆ ಬಾಡ್ ಮಾಡೋದಿಲ್ಲ ಅಂತ ಗೊತ್ತಿಲ್ವೇ? ಅಷ್ಟಕ್ಕೂ ಬಾಡ್ ತಿನ್ಬೇಕು ಅಂತ ಕೇಳ್ದವ್ರು ಯಾರು ಅಂತೀನಿ ಅಂತಾರೆ ಶಿವರಾಮೇಗೌಡರು. ವಿನಂತಿ ಅಣ್ಣ ಅಂತಾಳೆ ಸಾವಿತ್ರಿ. ಯಾಕೆ ಅವಳಿಗೆ ವಾರ ಒಪ್ಪತ್ತು ಎಲ್ಲ ಮರ್ತೋಗ್ಬಿಟ್ಲೆ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಊರಿ ಇಲ್ಲ ಅಂದಿದ್ರೆ ನಮ್ಮ ವಿನಂತಿ ವಾರ ಒಪ್ಪತ್ತು ಬಿಟ್ಟು ತಿಂದಾಳೆ ಅಂತ ಮೋಹನ ಹೇಳ್ತಾಳೆ. ಯಾಕಕ್ಕ ಎದ್ರಕೊಂಡು ಮಾತಾಡ್ತಾ ಇದೀಯಾ, ಹೇಳು, ನಾನು ಹೇಳೋ ತನಕ ಹೇಳ್ದೆ ಸಾವಿತ್ರಿ ಕೇಳಿಲ್ಲ ಅಂತವ ಅಂತಾಳೆ ಈಶ್ವರಿ. ಏನ್ ಹೇಳ್ತಾ ಇದೀಯ ಈಶ್ವರಿ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಅಲ್ಲ, ನನ್ನ ಮಗಳು ವಿನಂತಿ ಆಸೆ ಪಡೋದೇ ಅಪರೂಪಕ್ಕೆ, ಅದನ್ನು ಕೇಳ್ಬಾರ್ದೆ? ಅದಕ್ಕೂ ಬಾಯಿಗೆ ಬೀಗ ಹಾಕಕ್ಕಾಗ್ತದೆ ಅಂತಾಳೆ ಸಾವಿತ್ರಿ. ನಿಲ್ಸಿ, ನೆನ್ನೆಯಿಂದನೂ ನಿಮ್ಮ ಆಟನ ನೋಡ್ತಾನೆ ಇವನಿ, ಶಾನೆ ಮಿತಿ ಮೀರಿ ನಡ್ಕೊತಾ ಇದ್ದೀರಾ. ನಾನು ಹೋಗ್ಲಿ ಅಂತ ಸುಮ್ಕಿದ್ರೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತೀರಾ? ಯಾರ ಮನೆ ಒಳಗಡೆ ನೀವು ವರ್ಷೆ ತೋರಿಸ್ತಾ ಇದ್ದೀರಿ? ನೀವೆಲ್ಲರೂ ನನ್ನ ಮನೆಯಲ್ಲಿ ಋಣದಲ್ಲಿ ಬದುಕ್ತಾ ಇದ್ದೀರಾ, ಅದನ್ನ ಮರಿಬೇಡಿ. ಅಪ್ಪನ ಆಸ್ತಿಯಲ್ಲ ಅಷ್ಟೇ ನಿಮ್ಮ ಅಧಿಕಾರ ತೋರಿಸ್ಬೇಕು, ನಾನು ಸಂಪಾದನೆ ಮಾಡಿರೋ ಆಸ್ತಿಲಲ್ಲ. ಹಂಗೇನಾದ್ರೂ ನಿಮ್ಮ ಪಾಲಲ್ಲಿ ನೀವು ಮೆರಿಬೇಕು ಅಂತ ಇದ್ರೆ, ನಮ್ಮಪ್ಪ ಸಂಪಾದನೆ ಮಾಡಿರೋ ಹುಲಿಕೆರೆಯಲ್ಲಿ ಮನೆ ಆಸ್ತಿ ಐತೆ, ಅಲ್ಲೋಗಿ ಮೆರೀರಿ ಅಂತ ಶಿವರಾಮೇಗೌಡರು ಜೋರಾಗಿ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅಯ್ಯೋ, ಉಸಿರು ಕಟ್ಟ ಆ ಮನೆಗೆ ಹೋಗ್ಬೇಕೆ, ಇಡ್ತಲಪ್ಪ ಕೆಲಸ ಅಂತ ಅನ್ಕೊಂತಿರ್ತಾಳೆ ಮನಸ್ಸಿನಲ್ಲಿ ಚಿತ್ರ. ಇದು ನನ್ನ ಶ್ರಮದ ಫಲ, ನನ್ನ ನಿರ್ಧಾರವೇ ಬಲ. ಆದ್ರೆ ಇರ್ಬೋದು, ಇಲ್ದಿದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯಯ್ಯೋ, ನಾವೇನೋ ಮಾಡಕ್ ಹೋದ್ರೆ ನಮ್ಮ ಬುಡಕ್ಕೆ ಬಂತಲ್ಲಪ್ಪ ಅಂತ ಸಾವಿತ್ರಿ ಅನ್ಕೊಂತಾಳೆ ಮನಸ್ಸಿನಲ್ಲಿ. ನನಗೆ ಮನೆ ರೀತಿ ನೀತಿ ಏನೇ ಮುಖ್ಯ, ಮನೆ ಮರ್ತವನ್ಗೆ ಮನ್ನಣೆ ಇಲ್ಲ.
ಪದ್ಧತಿ ಮೀರಿದವ್ರಿಗೆ ಮನೆಗೆ ಜಾಗ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ ಕೋಪ ಮಾಡ್ಕೋಬೇಡಿ, ಇವತ್ತು ನಾವು ಬದುಕಿದ್ದೀವಿ ಅಂದರೆ ಅದಕ್ಕೆ ಕಾರಣನೂ ನೀವೇಯ. ಹೇಳ್ಬೇಕು ಅಂದರೆ ಹುಲಿ ಕೆರೆಯಲ್ಲಿ ಇರೋಕುವ ನಮಗೆ ಪಾಲಿಲ್ಲ ಬಿಡಿ. ಯಾಕೆ ಅಂದರೆ ನಮ್ಮ ಪಾಲನ್ನೆಲ್ಲ ನಾವೇ ನುಂಗಿ ನೀರು ಕುಡ್ದಿದ್ದೀವಿ. ನಾವು ತಿಂತಿರೋ ಒಂದೊಂದು ಅಂಗ್ಳೂನು ನೀವು ಹಾಕ್ತಿರೋ ಭಿಕ್ಷೆ ಅಂತಾಳೆ ಈಶ್ವರಿ. ಹ್ಞೂ ಅಣ್ಣ, ಕೆಟ್ಟು ತವ್ರಿಗೆ ಬರಬಾರ್ದು ಅನ್ನೋ ಗಾದೆ ಮಾತದೆ. ನನ್ನ ಗಂಡನ ಕಳ್ಕೊಂಡು ತೋಚದೆ ಕೆರೆನೋ ಬಾವಿನೋ ನೋಡ್ಕೋಬೇಕಂತ ಇದ್ದಾಗ ನೀನು ನನ್ನ ಕರ್ಕೊಬಂದು ಆಶ್ರಯ ಕೊಟ್ಟೆ. ನಿನ್ನ ಋಣ ನಾನು ಜನ್ಮ ಇರೋಕ್ಕೆ ಗಂಟ ಮರಕ್ಕಿಲ್ಲ ಅಣ್ಣ. ನಮ್ಮ ಚರ್ಮ ಸುಲಿದು ನಿನ್ನ ಚಪ್ಪಲಿ ಮಾಡ್ಕೊಂಡ್ರು ಈ ಋಣನ ನಾನು ತೀರ್ಸೋಕ್ಕಾಗಕ್ಕಿಲ್ಲ ಅಂತ ನನಗೆ ಸಂದಾಗ ಗೊತ್ತು ಅಂತಾಳೆ ಸಾವಿತ್ರಿ. ಅದು ಮಾತಲ್ಲಿರಬೇಕು, ಬದುಕಿ ತೋರಿಸೋ ರೀತಿಲಿರಬೇಕು ಅಂತಾರೆ ಶಿವರಾಮೇಗೌಡರು. ಇಷ್ಟೆಲ್ಲ ಗೊತ್ತಿದ್ರು ಅಣ್ಣನ್ಗೆ ಇಷ್ಟ ಇಲ್ದಿರೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಇಷ್ಟು ವರ್ಷ ಈ ಮನೆ ಹೆಂಗಿತ್ತೋ ಹಂಗೆ ಇರಬೇಕು ಅನ್ನೋ ಉದ್ದೇಶಕ್ಕೆ ಅಂತಾಳೆ ಈಶ್ವರಿ. ಹೌದು, ನಮ್ಮ ಅಣ್ಣ ಯಾರ ಮುಂದೆನೂ ತಲೆ ಬಗ್ಗಿಸ್ಬಾರ್ದು. ಇಲ್ಲಿ ತನಕ ಅವನ ಹೆಂಗೆ ರಾಜನಂಗೆ ತಲೆ ಎತ್ಕೊಂಡು ಓಡಾಡ್ತಿದ್ನೋ ಇನ್ನು ಮುಂದೇನೂ ಹಂಗೆ ಇರ್ಬೇಕಂತ ಅನ್ನೋ ಕಾರಣಕ್ಕೆ ಅಂತಾಳೆ ಸಾವಿತ್ರಿ. ನ್ಯಾಯ ನೀತಿ ಧರ್ಮಕ್ಕೆ ನಮ್ಮ ದೊಡ್ಡಪ್ಪ ಅಂತ ನಮಗೆಲ್ಲ ಗೊತ್ತು ಅಂತ ಚಿತ್ರ ಹೇಳ್ತಾಳೆ. ಅಂತ ನಮ್ಮ ಅಣ್ಣನೇ ತಪ್ಪನ್ನು ನೋಡ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಮುಂದಕ್ಕೆ ನಮ್ಮ ಮಕ್ಕಳೆಲ್ಲ ಪ್ರಶ್ನೆ ಮಾಡ್ತಾರೆ. ಅದಾಗಬಾರ್ದು ಅಂತವ ಅಷ್ಟೇ ಅಂತಾಳೆ ಸಾವಿತ್ರಿ. ಬಾವ, ಈ ವಿಷಯ ಆಚೆಗೋದ್ರೆ ನೀವು ಬೇರೆಯವ್ರ ಮುಂದೆ ತಲೆ ತಗ್ಸಿ ನಿಂತ್ಕೋಬೇಕಾಗ್ತದೆ. ಅದನ್ನು ನಮ್ಮ ಕೈಲಿ ನೋಡೋಕ್ಕಾಗ್ತದ ಹೇಳಿ ಅಂತಾಳೆ ಈಶ್ವರಿ. ಈಗಲೂ ನಾವೆಲ್ಲ ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ಹೇಳ್ಬಿಡು. ಈಗಲೇ ಗಂಟು ಮುಟ್ಟೆ ಕಟ್ಕೊಂಡು ಅಪ್ಪ ಕಟ್ಸಿರೋ ಅಂಟಿಗೆ ಹೊರಟೋಯ್ತೀವಿ ಅಂತಾಳೆ ಸಾವಿತ್ರಿ. ಸರಿ, ಇವಾಗ ನನ್ನಿಂದ ಏನಾಗಬೇಕು ಅಂತಾರೆ ಶಿವರಾಮೇಗೌಡರು. ಇಲ್ಲಿ ಗಂಟ ಹೆಂಗ ಈ ಮನೆ ಮನ್ಸುಗಳು ನಿನ್ನ ಮಾರ್ಗದರ್ಶನದಲ್ಲಿ ಬದುಕ್ತಿದ್ವೋ ಎಲ್ಲ ಹಂಗೆ ಬದುಕಬೇಕು, ಎಲ್ಲಾನು ಮೊದಲಿನಂಗೆ ಆಗಬೇಕು ಅಂತಾಳೆ ಸಾವಿತ್ರಿ. ಈಗ ನಾನೇನು ಮಾಡಬೇಕು ಮೊದಲು ಅದನ್ನ ಹೇಳಿ ಅಂತಾರೆ ಶಿವರಾಮೇಗೌಡರು. ಆ ಮಟ್ಟಿನಲ್ಲಿ ವಯಸ್ಸಿಗೆ ಬಂದು ಹೆಣ್ಮಕ್ಳು ಓದಕ್ಕೆ ಹೋಗ್ಬಾರ್ದು ಅಂತ ನೀವೇ ನಿಯಮ ಮಾಡಿದ್ದೀರಿ. ಈಗ ಇವಳು ಆ ನಿಯಮನ ಗಾಳಿಗೆ ತೂರಿ ತಪ್ಪು ಮಾಡಿದ್ರುವೆ ದಂಡಿಸದೆ ಡಾಕ್ಟ್ರ್ ಓದಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಬಾವ. ನೀವೇ ಮಾಡಿದ ನಿಯಮನ ನೀವೇ ಪಾಲಿಸಿಲ್ಲ ಅಂದರೆ ಮಕ್ಕಳಿಗೆ ಏನಂತ ಉತ್ತರ ಕೊಡೋದು ಬಾವ ಅಂತ ಈಶ್ವರಿ ಹೇಳ್ತಾಳೆ. ಮಾವ, ನಾವ್ಯಾರುವೇ ನೀವು ಹಾಕಿರೋ ಗೆರೆ ದಾಟಿಲ್ಲ ಇಲ್ಲಿ ಗಂಟ. ಮನೆ ನಿಯಮನ ಮುರಿದಿಲ್ಲ ಅಂತಾರೆ ವಿನಂತಿ. ಆದರೆ ಇವಳು ನಿಮ್ಮ ಮಾತು ಮೀರಿ ಪರೀಕ್ಷೆ ಬರೆದು ಒಳ್ಳೆ ಅಂಕ ತಗೊಂಡಿದ್ದಾಳೆ ಅಂತವ. ಅವಳ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಬಿಟ್ರೆ ನಾವೆಲ್ಲ ಏನು ಪಾಪ ಮಾಡಿದ್ವು ದೊಡ್ಡಪ್ಪ ಅಂತ ಚಿತ್ರ ಹೇಳ್ತಾಳೆ. ಅಟ್ಟಿ ಮುಂದ್ಗುಟೆ 4 ಪೇಪರು 100 ಟಿವಿಯವರು ಬಂದು ಮೈಕ್ ಹಿಡ್ದಾಗ ನಾನು ಅವಳು ಓದೋದು ಬೇಡ ಅಂತ ಹೇಳೋಕ್ಕಾಗ್ತದೆ. ಆ ಮೆಕ್ಕೆ ಇಡೀ ರಾಜ್ಯದ ತುಂಬ ನನ್ನ ಬಗ್ಗೆ ಎಂಥ ಸುದ್ದಿ ಹಬ್ತೈತೆ ಅಂತ ನಿಮ್ಗೇನಾದರೂ ಗೊತ್ತೇ? ನಾನು ಆ ಮಾತನ್ನ ಹೇಳಿದ್ದು ಆ ಕ್ಷಣಕ್ಕೆ ಹೊರತು ಆ ಮಾತನ್ನ ನಡ್ಸೋಕೊಡೋಕ್ಕಿಲ್ಲ ಅಂತಾರೆ ಶಿವರಾಮೇಗೌಡರು. ವಿದ್ಯಾಗೆ ಸಿಡ್ಲು ಬಡ್ದಂಗೆ ಆಗೋತೈತೆ. ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಅನ್ನೋದನ್ನ ಇವತ್ತು ನೀವು ನಿರೂಪಿಸ್ಬಿಟ್ರಿ ಬಾವ ಅಂತ ಈಶ್ವರಿ ಹೇಳ್ತಾಳೆ. ಹ್ಞೂ ಅಣ್ಣ, ಅವಳನ್ನ ತಪ್ಪನ್ನೆಲ್ಲ ಕ್ಷಮಿಸಿ ತಿರ್ಗಾ ಅಟ್ಟಿಗೆ ವಾಪಸ್ ಕಳ್ಕೊಂಡ್ಮೇಲೆ ಮತ್ತೆ ತಪ್ಪು ಮಾಡಿದ್ರೆ ಅವಳಿಗೆ ಶಿಕ್ಷೆ ಆಗಲೇಬೇಕು ಅಂತಾಳೆ ಸಾವಿತ್ರಿ. ಅಣ್ಣ, ಈಗೇನು ಮಾಡಬೇಕು ಅಂತ ಗೋವಿಂದೇಗೌಡರು ಹೇಳ್ತಾರೆ. ನಮ್ಮ ಸುಭಾಷ ತಪ್ಪು ಮಾಡಿದ್ದಕ್ಕೆ ಬಾವ ಎಂಥ ಶಿಕ್ಷೆ ಕೊಟ್ರು ಅಲ್ವೇ, ಅಂತ ಶಿಕ್ಷೆನೇ ಇವಳಿಗೂ ಆಗಬೇಕು ಅಂತಾಳೆ ಈಶ್ವರಿ. ಈಶ್ವರಿ, ಸಾವಿತ್ರಿ ಆ ಬಸ್ರಿ ಹುಡುಗಿ ಮೇಲೆ ಯಾಕ್ರೆ ಹಾಗೆ ಸಾಧಿಸ್ತಾ ಇದ್ದೀರಿ? ನೀವು ಕೂಡ ಹೆಣ್ಣು ಅನ್ನೋದನ್ನ ಮರಿಬೇಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಈಗ ವಿದ್ಯಾಗೆ ಓದಕ್ಕೆ ಕಳ್ಸಕ್ಕಿಲ್ಲ ಅಂತ ಹೇಳೋರಲ್ವೇ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತಾಳೆ ಮೋಹನ. ಅದಕ್ಕೆ ನೀನು ಸುಮ್ಕಿರು, ನಮ್ಮ ಮಟ್ಟಿ ಮೊದ್ಲಂಗೆ ಆಗ್ಬೇಕಂದ್ರೆ ಅಣ್ಣ ನೀನು ಸರಿಯಾದ ನಿರ್ಧಾರನೇ ತಗೋಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಈಗ ನೀನು ಮಾತಾಡಲೇಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ತಪ್ಪು ಯಾರು ಮಾಡಿದ್ರು ತಪ್ಪೇ, ನ್ಯಾಯ ಅಂತ ಬಂದರೆ ಎಲ್ರಿಗೂ ಒಂದೇಯ. ಆದರೆ ಆ ಹೆಣ್ಮಗ ಅಂತಾರೆ ಶಿವರಾಮೇಗೌಡರು. ಮಾವಯ್ಯ, ತಪ್ಪು ಮಾಡಿರೋದು ನಾನು, ಶಿಕ್ಷೆನೂ ನಾನೇ ಅನುಭವಿಸ್ತೀನಿ. ತಪ್ಪಿಗೆ ಒಲವು ತೋರಿದ್ರೆ ನ್ಯಾಯನೇ ಕುಸಿತದಂತೆ. ಇಲ್ಲಿ ನೀವು ನನ್ನ ಕ್ಷಮಿಸಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತದೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಮಾವಯ್ಯ. ನೀವೇನು ಚಿಂತೆ ಮಾಡಬೇಡಿ, ನಾನು ಮೊದಲು ಯಾವ ಜಾಗದಲ್ಲಿದ್ನೋ ಅದೇ ಜಾಗಕ್ಕೆ ಲಗೇಜನ್ನ ತಗೊಂಡು ಹೊಂಟೋಯ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಂಟೋಗ್ತಾಳೆ ವಿದ್ಯಾ. ಶಿವರಾಮೇಗೌಡರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಇತ್ತ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ ವಿದ್ಯಾ. ಅಲ್ಲಿಗೆ ಭದ್ರ ಬರ್ತಾನೆ. ನಿನಗೆ ತಾಳ್ಮೆ ಅನ್ನೋದಿಲ್ವೇ? ಎಲ್ಲ ವಿಚಾರದಲ್ಲೂ ಈ ಥರ ದುಡುಕಿ ನಿರ್ಧಾರ ತಗೋಬೇಕೆ ಅಂತ ಭದ್ರ ಕೇಳ್ತಾನೆ. ಗೌಡ್ರೆ, ನಾನೇನು ಮಾಡಿದೆ ಈಗ ಅಂತಾಳೆ ವಿದ್ಯಾ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಮಾಡೋದೇ ಅಂತ ನನ್ನ ಹತ್ರನೇ ಕೇಳ್ತಾ ಇದೀಯಾ? ಅಲ್ಲಿ ಅಪ್ಪಯ್ಯ ಏನೋ ಅಳ್ದು ತೂಗು ತೀರ್ಮಾನ ಒಂದು ಕೊಟ್ಟಿರೋರು, ಅದನ್ನ ಬಿಟ್ಬಿಟ್ಟು ನೀನೇ ಅಟ್ಟಿ ಬಿಟ್ಟು ಹೋಯ್ತೀನಿ ಅಂತ ಬಂದು ಹೇಳ್ದೆ. ಸುಮ್ಕೆ ಇರೋಕೆ ಆತ ಇರ್ಲಿಲ್ವೇ? ಅವ್ರು ಹೇಳೋ ಗಂಟ ನೀನು ಸುಮ್ಕೆ ಇರ್ಬೇಕಾಗಿತ್ತಾನೆ ಅಂತಾನೆ ಭದ್ರ. ಗೌಡ್ರೆ, ಈಗ ಮಾವಯ್ಯ ಏನಾದರೂ ಅಳ್ದಿ ತೂಗಿ ನೀನು ಅಟ್ಟಿಯಿಂದ ಈಚೆ ಹೋಗೋದು ಬೇಡ ಅಂತ ಹೇಳಿದ್ರೆ ಅಟ್ಟಿಲೇನಾಗ್ತಾ ಇತ್ತು ಅಂತ ಒಂದ್ಕಿತ ಯೋಚನೆ ಮಾಡಿದ್ದೀರೇ ನೀವು? ಹಂಗೆ ಅಟ್ಟಿ ಮಾತಿಗೆ ಬೆಲೆ ಕೊಟ್ಟು ಮಾವಯ್ಯ ಏನಾದರೂ ನನ್ನ ಈಚೆ ಹೋಗು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ, ಅದರಿಂದ ಮಾವಯ್ಯ ನೆಮ್ಮದಿಯಾಗಿದ್ರು ಇರ್ತಾಯಿದ್ರು ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ.
ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನೇ ಮುಂದೆ ಬಂದೆ. ನನ್ನಿಂದಾಗಿ ಅಟ್ಟಿಯವ್ರ ನೆಮ್ಮದಿ ಹಾಳಾಗಬಾರ್ದು. ನಮ್ಮ ಅಟ್ಟಿ ಮೊದಲು ಹೆಂಗಿತ್ತೋ ಹಂಗೆ ಇರಬೇಕು. ಮಾವ ಇನ್ನು ಮುಂದೇನಿತ್ತು ನೀವು ತಪ್ಪು ಮಾಡಿದ್ದೀರಾ ಅಂತ ಯಾರು ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿರ್ಧಾರ ತಗೊಂಡೆ. ನಾನು ಆ ಸೆಡ್ಡಲ್ಲಿ ಇರೋದಕ್ಕೆ ನನಗೇನು ಕಷ್ಟ ಇಲ್ಲ, ನಾನು ನೆಮ್ಮದಿಯಾಗಿರ್ತೀನಿ ಬಿಡಿ ಗೌಡ್ರೆ ಅಂತ ಹೇಳಿ ವಿದ್ಯಾ ಮುಂದಕ್ಕೆ ಬರ್ತಾಳೆ. ವಿದ್ಯಾ ಅಂತಾನೆ ಭದ್ರ, ಹೇಳಿ ಗೌಡ್ರೆ ಅಂತಾಳೆ ವಿದ್ಯಾ. ನೀನು ಯಾವುದಕ್ಕೆ ಚಿಂತೆ ಮಾಡ್ಕೋಬೇಡ, ಅದೆಂಥ ಸಮಯ ಬಂದಿದ್ರೇನು, ಅದೆಂಥ ಕಷ್ಟ ಬಂದಿದ್ರೇನು, ಅದೆಂಥ ಸಮಯದಲ್ಲಾದ್ರೂ ಒಂದ್ಸತಿ ನೆನ್ಪು ಮಾಡ್ಕ, ನಾನು ನಿನ್ನ ಪಕ್ಕದಲ್ಲಿ ಇರ್ತೀನಿ ಅಂತಾನೆ ಭದ್ರ. ಈ ಮಾತು ಕೇಳಿ ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ. ಸಾಕು ಗೌಡ್ರೆ, ನಾನು ಖುಷಿಯಾಗಿರೋದಕ್ಕೆ ಈ ಒಂದು ಮಾತು ಸಾಕು, ನಾನು ಎಲ್ಲೇ ಇದ್ರೂ ಖುಷಿಯಾಗಿರ್ತೀನಿ ಅಂತ ಹೇಳಿ ವಿದ್ಯಾ ಬ್ಯಾಗ್ ತಗೊಂಡು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ಹೋಗೋದಕ್ಕಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಚಿಟಿಕೆ ಹಾಕ್ಕೊಂಡು ಬರ್ತಾಳೆ ಈ ಸಾವಿತ್ರಿ, ಈಶ್ವರಿ ಮತ್ತು ವಿನಂತಿ, ಚಿತ್ರ ಎಲ್ಲ. ಏನು ಡಾಕ್ಟರ್ ವಿದ್ಯಾ ಭದ್ರೇಗೌಡ್ರೆ, ಬ್ಯಾಗ್ ತಗೊಂಡು ಶೆಡ್ಗೆ ಅಡ್ಮಿಷನ್ ಆಗಕ್ಕೆ ಹೊಂಟೋಗ್ತಾ ಇದ್ದೀರಿ ಅಂತಾಳೆ ಈಶ್ವರಿ. ಆ ಆಸೆ ಎಲ್ಲ ಆಗ್ಲೇ ಹೊಂಟೋಗಿರ್ಬೇಕು ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಹೋಗ್ದನೆಯ ಅದು ಹೆಂಗಿರಕ್ ಬಿಟ್ಬಿಟ್ಟೆವು, ಮಟ್ಟಿಲಿ ನಿಮ್ಗೆಲ್ಲ ಸಿಗ್ದಿರೋ ಅವಕಾಶ ಇವಳಿಗೆ ಸಿಕ್ಕಿದೆ ಅಂತೀನಿ. ಅದೆಲ್ಲೋ ಇದ್ದವಳು ಬಂದು ಇಷ್ಟ ಬಂದಂಗೆ ಮಾಡ್ತೀನಿ ಅಂದ್ರೆ ಕೈ ಕಟ್ಕೊಂಡು ನೋಡೋಕ್ಕಾಗ್ತದ ಅಂತ ಸಾವಿತ್ರಿ ಹೇಳ್ತಾಳೆ. ಲೇ, ಆ ಶನಿ ದೃಷ್ಟಿ ಬಿದ್ದರೆ ತಪ್ಪಿಸ್ಕೋಬೋದು, ಆದರೆ ನಮ್ಗಳ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಇವತ್ತು ನಿನ್ಗೆ ಅರ್ಥ ಆಗೋದಲ್ವಾ ಅಂತಾಳೆ ಈಶ್ವರಿ. ಚಿಕ್ಕತ್ತೆ ಮುಂದಾಗೋದು ಮನುಷ್ಯನ್ಗೆ ಗೊತ್ತಾಗಿದ್ದಿದ್ರೆ ಅವನ್ನ ಹಿಡ್ದು ನಿಲ್ಸೋಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಬರ್ದಿಲ್ದೇ ಇರೋದನ್ನ ಪಡ್ಕೊಳ್ಳೋದಕ್ಕೂ ಆಗೋಕ್ಕಿಲ್ಲ. ನಾನು ಅದ್ಯಾವ್ರ ಮೇಲೆ ನಂಬಿಕೆ ಮಡಗಿರೋಳು, ಹಾಲ್ಗಾದ್ರೂ ಹಾಕ್ಲಿ ನೀರಿಗಾದ್ರೂ ಹಾಕ್ಲಿ ಸಂತೋಷವಾಗಿರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.